ನಿನ್ನ ಜೊತೆಯಲಿ ಜೊತೆಯಲಿ. ಅರೆ ಏನಪ್ಪ ಇದು, ನಮ್ಮ ಮದರ್ ಇಂಡಿಯಾನು ಫಾದರ್ ಇಂಡಿಯಾನು ಏನೋ ಗುಸ್ಗುಸ ಪಿಸ್ ಅಂತ ಮಾತಾಡ್ತಾ ಇದೀರಾ? ಏನ್ ಸಮಾಚಾರ? ಸಮಾಚಾರ ಏನಿಲ್ಲ, ಮುಂದಿದೆ ಬಾ ನಿನಗೆ ಗ್ರಹಚಾರ ಬಾ. ಹೌದು ಪುಟಣಿ, ನೀನೊಬ್ಬ ಗಣೇಶ ಬಾಕಿ ಇದ್ದೆ. ಬಾ ಬಾ ಬಾ. ಮಾಮ್, ಡ್ಯಾಡ್, ಏನ್ ನಡೀತಿತ್ತಿಲ್ಲೇ? ಏನಿಲ್ಲ ಪುಟಾಣಿ, ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಬುದ್ಧಿವಂತರು, ಯಾರಿಗೆ ಜಾಸ್ತಿ ಜನರಲ್ ನಾಲೆಡ್ಜ್ ಇದೆ ಅಂತ ಕಾಂಪೀಟ್ ಮಾಡ್ಕೋತಾ ಇದ್ವಿ. ಓಹೋ, ಚಾರ್ಲಿ ಚಾಪ್ಲಿನು ಮಿಸ್ಟರ್ ಬೀನ್ ಇಬ್ರು ಮಧ್ಯ ಯಾರು ದೊಡ್ಡ ವಿಲನ್ ಅಂತ ಡಿಸ್ಕಸ್ ಮಾಡೋ ಹಾಗಾಯ್ತು ನಿಮ್ ಕತೆ. ಬನ್ನಿ ಬನ್ನಿ, ನಿಮ್ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ನಮ್ಮ ಪ್ರಾಬ್ಲಮ್ನ ನಮಗೆ ಸಾಲ್ವ್ ಮಾಡ್ಕೊಳಕ್ ಬರುತ್ತೆ. ಬಂದ ಇಲ್ಲಿ ದೊಡ್ಡ ಜೀನಿಯಸ್. ಆಫ್ ಕೋರ್ಸ್ ಡ್ಯಾಡ್, ಐ ಆಮ್ ಅ ಜೀನಿಯಸ್. ಗೊತ್ತು ಕಣಪ್ಪ, ನೀನ್ ಜಾಣ್ತಾನ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಶಾಲಿನಿ ಕಾಯ್ತಿದ್ದಾಳೆ, ಎದ್ದೋಗು. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಓಕೆ, ನಿಮ್ಮ ಮಾತಿನ ಅರ್ಥ ನಾನು ದಡ್ಡ ಅಂತನಾ? ಬನ್ನಿ ಒಂದ್ ಕೈ ನೋಡೇ ಬಿಡೋಣ, 3 ಜನದಲ್ಲಿ ಯಾರು ಬುದ್ಧಿವಂತರು ಅಂತ. ಸರಿ ಸರಿ, ಮುನಿಸ್ಕೋಬೇಡ. ನಮ್ಮಿಬ್ಬರಿಗೂ ಉತ್ತರ ಗೊತ್ತಿರೋ ಅಂತ 2 ಒಗಟುಗಳನ್ನ ನಿನ್ನನ್ನು ಕೇಳ್ತೀವಿ. ಅದ್ರಲ್ಲಿ ನೀನು ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟರು ನಿನ್ನನ್ನು ಜಾಣ ಅಂತ ಒಪ್ಕೋತೀವಿ, ಆಯ್ತಾ? ಇಲ್ಲ ಅಂದ್ರೆ ಕಮಾನ್, ಎಂತೆಂತ ಕ್ವಿಜ್ಗಳಲ್ಲೇ ಗೆದ್ದಿಲ್ಲ. ಈ ಅಭಯಶೇಖರ್ ಸೋಲದ ನೋ ಚಾನ್ಸ್. ಸರಿ, ಒಂದ್ ವೇಳೆ ಸೋತ್ರೆ ಏನ್ ಕೇಳ್ತಿರೋ ಕೇಳಿ. ಶಾಪಿಂಗ್, ಸಿನಿಮಾ, ರೆಸ್ಟೋರೆಂಟ್, ಊಟ ಏನ್ ಬೇಕು ಕೇಳಿ. ಅದೆಲ್ಲ ಏನು ಬೇಡ. ನೀನು ನಮ್ಮಿಬ್ಬರಿಗೂ ನಮ್ಮ ಸೊಸೆ ಸೇವೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇವತ್ತು ರಾತ್ರಿ ನಾವು ಅವಳಿಗೆ ಊಟ ಮಾಡಿಸಿ ಮಲಗಿಸೋವರೆಗೂ ನೀನು ರೂಮಿಂದ ಆಚೆ ಇರಬೇಕು, ಓಕೆನಾ? ನೋ 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 ನೋ, ಬೇಕಾದ್ರೆ ಮನೆ ಮಠ ಆಸ್ತಿ ಪಾಸ್ತಿ ಬಿಟ್ಟು ಹೋಗು ಅಂದ್ರೆ ಹೋಗ್ತೀನಿ. ನಿಮ್ ಬಿಲ್ಡರ್ ಕೆಲಸ ಬೇಕಾದ್ರೂ ಮಾಡ್ತೀನಿ. ಬಟ್ ನಾನ್ ಮಾತ್ರ ಇದಕ್ಕೆ ಖಂಡಿತ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಬೇಡ ಬಿಡು, ಅವನ ಯೋಗ್ಯತೆ ಗೊತ್ತಿಲ್ವೇ ನನಗೆ? ಸೋತೆ ಅಂತ ಒಪ್ಕೊಂಡಿದ್ದೋಗು. ಡ್ಯಾಡ್, ಇದು ಜಾಸ್ತಿ ಆಯ್ತು. ಸರಿ, ಅದೇನ್ ಪ್ರಶ್ನೆ ಕೇಳ್ತಿರೋ ಕೇಳಿ. ಸಣ್ಣಗಿರೋ ಬಿಳಿ ಮನುಷ್ಯನಿಗೆ ಕರಿ ಟೋಪಿ, ಏನದು ಉತ್ತರ ಹೇಳು. ಬಿಳಿ ಮನುಷ್ಯ, ಕಪ್ಪು ಟೋಪಿ. ಹಾ, ಮೈಕಲ್ ಜಾಕ್ಸನ್. ಅಯ್ಯೋ, ದಡ್ಬಿಟ್ಟಿದೆ, ಬೆಂಕಿ ಕಡ್ಡಿ. ಪುಟಾಣಿ ಸೋತ್ಬಿಟ್ಟ ಪುಟಾಣಿ. ಎಕ್ಸ್ಕ್ಯೂಸ್ ಮೀ ಮಾತುಶ್ರೀ ಅವರೇ, ಇನ್ನೂ ಒಂದು ಒಗಟು ಬಾಕಿ ಇದೆ, ಕೇಳುವಂತವರಾಗಿ. ಇನ್ನೊಂದು ಪ್ರಶ್ನೆ. ಅಣ್ಣ ತಮ್ಮದ್ರಿಬ್ರು ಇರೋ ಒಂದು ಮನೇಲಿ ತಮ್ಮ 1 ಬೀದಿ ಸುತ್ತೋ ಅಷ್ಟರಲ್ಲಿ ಅಣ್ಣ 12 ಬೀದಿ ಸುತ್ಕೊಂಡು ಬರ್ತಾನಂತಪ್ಪ, ಏನು ಹೇಳು? ರಂಗ, ನನ್ನ ಸೀನಿಯರ್ ಸೇವೆ ಭಾಗ್ಯ ನನಗೆ ಸಿಗೋ ಹಾಗೆ ಮಾಡಪ್ಪ. ಹಾ, ರಾಮ ಲಕ್ಷ್ಮಣ ತಮ್ಮಗಿಂತ ಅಣ್ಣ ತಾನೇ ಸ್ಟ್ರಾಂಗು. ಅದು ಗಡಿಯಾರ ಕಣೋ. ಸರಿ, ಸೋತಿದ್ದಾಯ್ತಲ್ಲ, ಜಾಗ ಬಿಡು. ನಾವು ಹೋಗಿ ನಮ್ಮ ಸೊಸೆಗೆ ಊಟ ಮಾಡಿಸ್ಬೇಕು. ತಟ್ಟೆ ತಗೋ ನಡಿ. ಇಲ್ಲ 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 ಇಲ್ಲ, ಇದು ಮೋಸ. ನೀವೇ ಸುಳ್ಳು ಹೇಳ್ತಾ ಇರೋದು. ನಾನಿದಕ್ಕೆ ಒಪ್ಪಲ್ಲ. ನಾನು ಸೋತಿಲ್ಲ ಅಷ್ಟೇ. ಬಾಗಲ್ ತೆಗಿಯೋ, ಆಚೆಗೆ ಬಾ. ಹೇಗಿದ್ರು ನೀನು ಹೊರಗೆ ಬರಬೇಕು, ಊಟ ಇರೋದು ಹೊರಗಡೆನೆ. ಸುಮ್ಮನೆ ಏನ್ ಮಾಡ್ತಾನೆ ನೋಡೋಣ. ಅಬಾಯ್, ನೀನ್ ಮಾತಿಗೆ ತಪ್ಪದೆ ಅಂತ ಗೊತ್ತಾದ್ರೆ ನಿನ್ನ ಮರ್ಯಾದೆನೆ ಹೋಗೋದು. ಪುಟಾಣಿ, ಮಾತಿಗೆ ತಪ್ತಾ ಇದೀಯಾ? ಈಗ ಮೋಸ ಮಾಡ್ತೀರ ನೀನೇ, ನಾವಲ್ಲ. ಆಚೆ ಬರ್ದೆ ಹೋದ್ರೆ ಅನ್ಯಾಯವಾಗಿ ನಿನ್ನ ಹೆಂಡತಿ ಅಂದ್ರೆ ನಮ್ ಸೊಸೆ ಉಪವಾಸ ಇರ್ಬೇಕಾಗತ್ತೆ. ಯೋಚನೆ ಮಾಡು.
ಮೆತ್ಗೆ. ಏನಮ್ಮ ಇದೆಲ್ಲ? ಏನ್ ನಡೀತಿದೆ ನಿಮ್ಮ ಮಧ್ಯ? ಸಣ್ಣ ಧರ್ಮ ಯುದ್ಧ ಕಣಮ್ಮ. ಸೊಸೆ ಸೇವೆ ಮಾಡೋದಕ್ಕೆ ಮಗನ್ನ ಸೋಲಿಸಿ ವೀರಾವೇಶದಲ್ಲಿ ಗೆದ್ದು ಒಳಗೆ ಬಂದಿದ್ದೀವಿ. ನೀ ತಿನ್ನು ಹೇಳ್ತೀನಿ, ತಿನ್ಸೇ ನೀನು. ಪಾಪಿಗಳ ಇಬ್ರು ಅಪ್ಪ ಅವನ ಮಗನ್ ಹೊಟ್ಟೆ ಹೊರಿಸಿ ಸೊಸೆ ಹೊಟ್ಟೆ ತುಂಬಿಸ್ತಿದ್ದೀರಲ್ಲ, ಗ್ಯಾರಂಟಿ ನಿಮ್ಮಿಬ್ರಿಗೂ ಪಾಪ ಸುತ್ಕೊಳುತ್ತೆ. ಸುತ್ಕೊಂಡ್ರೆ ಸುತ್ಕೊಳ್ಳಿ ಬಿಡು. ಒಂದೇ ಒಂದು ಸಲ ಅವಳು ತಿನ್ನಿಸ್ತೀವಿ ಕಣೋ ಬಿಡು ಅಂತ ಕೇಳಿದ್ವಿ. ಏನಾದರೂ ಅವಳು ಹುಷಾರಾಗೋರ್ಗೂ ತಿನ್ನಿಸ್ತೀವಿ ಬಿಡು ಅಂತಿದ್ರೆ ಏನು ಮಾಡ್ತಿದ್ದೆ? ತಗೋ. ಹೆಣ್ಮಕ್ಳಿದ್ದಾರೋ ಮನೇನ ಬೆಳಗೋಗಿ ಬಂದಿರೋ ಜ್ಯೋತಿ ಕಣ ಹೇಳು. ನಮ್ಮ ಮಗಳಿದ್ದ ಹಾಗೆ ಇವಳು ಸೇವೆ ಮಾಡಬೇಕು ಅನ್ನೋ ಆಸೆ ನಮಗಿರೋದಿಲ್ವಾ? ಇವಳ ಮೇಲೆ ನಿನಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ, ತಿಳ್ಕೋ. ಪಾಪಿ ಕಂಡ್ರಿ ನೀವು. ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ರು? ಕಾಂಪಿಟೇಷನ್ ಮೇಲೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ನಿಮ್ಗೆ. ಹಾಗೆಲ್ಲ ಹಿಂಸೆ ಕೊಡ್ಬೇಡ ನನ್ನ ಸೊಸೆಗೆ. ನೋವಾಗಲ್ವಾ ಅವಳಿಗೆ? ಕತ್ತೆ ತಂದು ಕಣೋ, ನಾನು ನಿಜವಾಗ್ಲೂ ಪಾಪಿನೇ. ನಿಮ್ಮೆಲ್ಲರೂ ಪ್ರೀತಿ ಪಾಪಿಗೆ ಅದು ಯಾಕೆ ಸಿಗ್ತಿದ್ಯೋ? ನಿಮ್ಮ ಬೆಟ್ಟದಷ್ಟು ಪ್ರೀತಿನ, ಇವ್ರ ಸಮುದ್ರದಷ್ಟು ಮಮತೆನ ನಾನು ಉಳಿಸ್ಕೊತೀನ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕೂತ್ಕೋ. ಏನ್ ವಿಷಯ? ಪಪ್ಪ, ನಮ್ಮ ಮನೇಲಿ ಯಾಕೆ ಯಾವುದು ಸರಿ ಇಲ್ಲ? ಎಲ್ರೂ ಮನೇಲಿರೋ ಖುಷಿ, ನೆಮ್ಮದಿ ಇದ್ಯಾವುದು ನಮ್ಮ ಮನೆಯವ್ರಿಗಿಲ್ವಲ್ಲ, ಯಾಕೆ? ಎಲ್ಲರ ಮನಲ್ಲೂ ಅವ್ರವ್ರದೇ ಸ್ವಂತ ಕಷ್ಟಗಳು ಮಾತ್ರ ಇರುತ್ತೆ. ಆದರೆ ಇಲ್ಲಿ ಇಡೀ ರಾಜ್ಯದ ಮನೆ ಮನೆ ಕಷ್ಟನ ಇವನೊಬ್ಬನೇ ನೋಡಬೇಕಾಗತ್ತೆ. ಇದು ನಮ್ಮ ಮನೆಗೂ ಬೇರೆಯವ್ರ ಮನೆಗೂ ಇರೋ ವ್ಯತ್ಯಾಸ. ಅರ್ಥ ಆಯ್ತಾ? ಅರ್ಥ ಆಯ್ತು ಪಪ್ಪ. ಲೈಫಲ್ಲಿ ಜವಾಬ್ದಾರಿಗಳಿರಬೇಕು ನಿಜ, ಆದರೆ ಜವಾಬ್ದಾರಿನೇ ಲೈಫ್ ಆಗಬಾರ್ದಲ್ವಾ? ಮಾತು ನೇರವಾಗಿದ್ದರೆ ಇಬ್ಬರು ಸಮಯನೂ ಉಳಿಯುತ್ತೆ. ಓಕೆ ಪಪ್ಪ. ಅಣ್ಣ ಅವನ ಆಸೆ, ಅವನ ಪರ್ಸ್ನಲ್ ಫೀಲಿಂಗ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ರು ಕೂಡ ನೀವು ಯಾಕೆ ಅವನಿಗೆ ಅವನು ಇಷ್ಟಪಟ್ಟಂಗೆ ಅವನ ಸಂಸಾರ ರೂಪಿಸ್ಕೊಡ್ತಿಲ್ಲ? ಯಾಕೆ ಪಪ್ಪ ನೀವು ಅಣ್ಣನ ಮನಸ್ಸನ್ನ ಅರ್ಥ ಮಾಡ್ಕೋತಿಲ್ಲ? ಸಾಕು, ಎಲ್ಲರ ಥರ ಕಾಮನ್ ಮನುಷ್ಯನ ಥರ ಬದುಕೋದು ನಾನು ಅವ್ನು ಕಲಿಸಿಲ್ಲ.
ಇಷ್ಟಕ್ಕೂ ಅವನಿಗೆ ಸಂಸಾರದಲ್ಲಿ ಆಸಕ್ತಿನೂ ಇಲ್ಲ. ಹಾಗೆ ಬೆಳೆಸಿದ್ದೀನಿ ನಾನು ಅವನ್ನ. ಯಾಕೆ ಗೊತ್ತಾ, ನಾನು ಹುಟ್ಟಿದಾಗಿಂದ ಬರೀ ಕಷ್ಟಗಳನ್ನೇ ನೋಡಿದ್ದೀನಿ. ಅದ್ರ ಮಧ್ಯದಲ್ಲೇ ಬೆಳೆದು ಬಂದಿದ್ದೀನಿ. ಇನ್ನೊಂದು ವಿಷಯ ತಿಳ್ಕೊ, ಇಡೀ ರಾಜ್ಯದಲ್ಲಿ 2 ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಬಡವರು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೋ ಜನ ಪ್ರತಿಭಾವಂತ ಮಕ್ಕಳು ತಮ್ಮ ಓದನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಅವ್ರು ಓದಿದ್ರು ಅವ್ರ ಯೋಗ್ಯತೆಗೆ ತಕ್ಕನಂಥ ಕೆಲಸ ಸಿಗ್ತಾ ಇಲ್ಲ, ದುಡಿಮೆ ಸಿಗ್ತಾ ಇಲ್ಲ, ನಿರಾಶರಾಗಿ ಹೋಗಿದ್ದಾರೆ, ಸೋತು ಸೊರಗೋಗಿದ್ದಾರೆ ಜೀವನದಲ್ಲಿ. ಇನ್ನು ನಮ್ಮ ರಾಜಕೀಯ ಕುಲಗೆಟ್ಟು ಹೋಗಿದೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಮೋಸ, ದೌರ್ಜನ್ಯ, ಅನಾಚಾರ. ಇದನ್ನೆಲ್ಲ ನನ್ನ ಕಾಲದಲ್ಲಿ ತಳಿಬೇಕು, ಬ್ರೇಕ್ ಹಾಕಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಕೊನೆಗೂ ಬ್ರೇಕ್ ಹಾಕೋಕ್ಕಾಗಲಿಲ್ಲ. ಅವಕ್ಕೆಲ್ಲ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನನಗೆ. ಅದಕ್ಕೋಸ್ಕರನೇ ತನ್ನ ಜೀವನೇ ದೇಶಕ್ಕಾಗಿ ಮುಡುಪಿಟ್ಟು ಜನಗಳ ಮಧ್ಯೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಈ ದೇಶಕ್ಕೆ ಕಂಟಿರೋ ದಾರಿದ್ರ್ಯನ ತೊಲಗಿಸ್ಲಿ ಅನ್ನೋ ವಿಚಾರ ನನ್ನ ಮನಸ್ಸಲ್ಲಿ ತುಂಬಿ ಅವನಲ್ಲಿ ಒಂದು ರೀತಿ ಛಲ ಹುಟ್ಟಿಸಿದ್ದೀನಿ. ಆ ಹುಡುಗಿನವ್ನು ಹೇಗೋ ಮರಿತಾನೆ ಬಿಡು. ನೀನು ಅವನ ಜೊತೆ ಏನೇನೋ ಮಾತಾಡಿ ಅವನ ತಲೆ ಕೆಡಿಸ್ಬೇಡ. ಇಲ್ಲದೆ ಇರೋ ಆಸೆಗಳು ಹುಟ್ಟಿಸ್ಬೇಡ ಅವನಲ್ಲಿ. ಪಪ್ಪ, ನೀವು ಅಣ್ಣನ ಕೈನಲ್ಲಿ ಇದನ್ನೆಲ್ಲ ಮಾಡಿಸ್ತಿರೋದು ಸರಿ. ಅವನು ಇದನ್ನೆಲ್ಲ ಮಾಡಲಿ ಅನ್ನೋದೇ ನನ್ನ ಆಸೆ ಕೂಡ. ಆದರೆ ಮದುವೆ ಆದಮೇಲೆ ಕೂಡ ಅವನ ಪರ್ಸ್ನಲ್ ಲೈಫ್ನ ಎಂಜಾಯ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವನು ಈಗ ಅದನ್ನೆಲ್ಲ ಎಂಜಾಯ್ ಮಾಡದೆ ಹೋದರೆ ಮುಂದೆ ಅವನಿಗಿದು ಮತ್ತೆ ಸಿಗೋದು ಕಷ್ಟ ಪಪ್ಪ. ಆಸೆ ದುಃಖಕ್ಕೆ ಮೂಲ, ಸಂಸಾರ ಅನ್ನೋದು ಸ್ವಾರ್ಥಕ್ಕೆ ಮೂಲ. ಸ್ವಾರ್ಥಕ್ಕೆ ಬಿದ್ದವನು ಯಾವತ್ತೂ ಜನನಾಯಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ಭವಿಷ್ಯನೇ ಕಳ್ಕೊಂಡ್ರು ನಮ್ಮ ದೇಶಕ್ಕೆ ಹೊಸ ಭವಿಷ್ಯ ಕಟ್ಕೊಡ್ತಾನೆ ಇವನು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಆ ಕನಸು ನಿಜ ಆಗೋವರೆಗೂ ನೀನು ಸುಮ್ಮನೆ ಇದ್ಬಿಡು. ಪಪ್ಪ ಪ್ಲೀಸ್. ಅಣ್ಣ ಖಂಡಿತ ನಿಮ್ಮ ಕನಸನ್ನ ನೆರವೇರಿಸ್ತಾನೆ. ಅವನು ಯಾವತ್ತಿದ್ರೂ ನಿಮ್ಮ ಮಗನೇ, ಬದಲಾಗಲ್ಲ ಪಪ್ಪ. ಮದುವೆ ಆದ್ಮೇಲೆ ಕೂಡ ಅವನ ಜನಗಳ ಬಗ್ಗೆನೇ ಯೋಚನೆ ಮಾಡ್ತಾನೆ. ಅವನಿಗೆ ಬೇರೆ ಏನು ಯೋಚನೆ ಇಲ್ಲದೆ ಇದ್ದಿದ್ರೆ ನಿಮ್ಮ ಮುಂದೆ ಇಷ್ಟೆಲ್ಲ ಹೇಳ್ಕೊತಾನೆ ಇರಲಿಲ್ಲ. ನನ್ನ ಮನಸ್ಸಿನ ತುಂಬ ಅತ್ತಿಗೆ ಪ್ರೀತಿನೇ ತುಂಬಿಕೊಂಡಿದೆ. ಅವನಿದ್ನೆಲ್ಲ ನಿಮ್ಗೆ ಹೇಳಿದಾನೆ ಅಂತ ನನಗೆ ಗೊತ್ತು. ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರೂ ಹೇಳಬೇಕಾಗಿಲ್ಲ ಪಪ್ಪ. ನಿಮ್ಮಿಬ್ಬರನ್ನ ನೋಡಿದ್ರೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲೀಸ್, ದೇಶ ಉದ್ಧಾರ ಮಾಡೋ ಹೆಸರಿನಲ್ಲಿ ಒಂದು ನಿಜವಾದ ಪ್ರೀತಿನ ಬಲಿ ತಗೋಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಪಪ್ಪ, ಅಣ್ಣನಿಗೆ ಫ್ರೀಡಮ್ ಕೊಡಿ. ಅಣ್ಣ ಅದಕ್ಕೆನ ಜೊತೆಯಾಗಿ ಸೇರೋ ಹಾಗೆ ಮಾಡಿ. ಹಾಗೆಲ್ಲ ಆಗಲ್ಲ ಚಾಂದಿನಿ. ಆಗುತ್ತೆ ಪಪ್ಪ, ಎಲ್ಲ ಆಗುತ್ತೆ. ನೀವು ಅಂದ್ಕೊಂಡಾಗೆ ಅಣ್ಣ ನಿಮ್ಮ ಎಲ್ಲ ಆಸೆಗಳನ್ನೂ ಪೂರೈಸ್ತಾನೆ. ಅದಕ್ಕೆ ನಾನು ಗ್ಯಾರಂಟಿ. ಪ್ಲೀಸ್ ಪಪ್ಪ, ಒಪ್ಕೊಳ್ಳಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ನನಗೆ ಗೊತ್ತಿತ್ತು ಪಪ್ಪ, ನೀವು ಒಪ್ಕೋತೀರಾ ಅಂತ ನಂಗೆ ಗೊತ್ತಿತ್ತು. ಅಣ್ಣ, ನೀನು ಪ್ರೀತಿ ಸಿಕ್ತು ಅಂತ ಅನ್ಕೋ. ಪಾಪಿ, ಹೇಗೆ ನನ್ನ ಹೊಟ್ಟೆ ಉಳಿಸ್ತಾ ಇದ್ದಾನೆ ಇವನು. ಏ ಪುಟಾಣಿ, ಇವತ್ತು ನಿಮ್ಮ ಆಫೀಸಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೋಗ್ಬೇಕು ಅಂತ ಹೇಳ್ತಿದ್ಯಲ್ಲೋ, ಹೋಗಲ್ವಾ? ಲೇಟ್ ಆಯ್ತು. ರೀ ಶಾಂತಮ್ನವ್ರೆ, ಅದು ನೆನ್ನೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿಲ್ವಾ?
ಮಾಮ್ ನೀನೇನೇ ಮಾಡಿದ್ರು ಎಷ್ಟೇ ಒದ್ದಾಡಿದ್ರು ಈ ಕುಂಟ್ ಪ್ರಾಣಿನ ಬಿಟ್ಟು ಅಭಯ್ ಎಲ್ಲೂ ಅಲ್ಲಾಡಲ್ಲ. ನನ್ನ ಗಂಡ ಅನ್ನೋ ಪ್ರಾಣಿನೂ ಇದೆ, ಕೀಡಿ ಬಿಚ್ಚೋಂಡಿ. ಓ ಅರೆ ದೀದಿ, ಕಾಲಿಗೆ ಏನಾಯ್ತು? ಏನಿಲ್ಲಮ್ಮ, ಮೆಟ್ಲಿಂದ ಇಳಿತಿದ್ಲು, ಕಾಲ್ ಜಾರ್ ಬಿದ್ಲು, ಫ್ರ್ಯಾಕ್ಚರ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಓ ಹೌದಾ? ಇವಾಗ ಹೇಗಿದ್ದೀರಾ? ತುಂಬಾ ನೋವಿದೆಯಾ ದೀದಿ? ಪರವಾಗಿಲ್ಲ ಚಾಂದಿನಿ. ಏನು ಅಪರೂಪಕ್ಕೆ ಬಂದಿದ್ಯಾ? ಇವಾಗ ಜ್ಞಾಪಕ ಬಂದ್ವಾ ನಾವೆಲ್ಲ? ಓಯ್ ಪೆದ್ದು, ಇಷ್ಟು ದಿನ ಆದ್ಮೇಲೆ ನೆನಪಾದ್ವಾ ನಾನು ನಿಂಗೆ? ಹೋಗೋ, ನೀನ್ ನನ್ನ ಹತ್ರ ಮಾತಾಡ್ಬೇಡ. ಸ್ವಾರ್ಥಿ ನೀನು. ಯಾವಾಗ್ಲೂ ನಿನ್ ಸೀನಿಯರ್ನ ನೋಡ್ಕೊಳ್ಳೋದೇ ಆಯ್ತು. ನನ್ ಸೀನಿಯರ್ನ ಯಾವಾಗ ಹುಡುಕೊಡ್ತೀಯಾ? ನನ್ನ ಅದಕ್ಕೆ ಯಾವಾಗ ಕರ್ಕೊಂಡ್ ಬರ್ತೀಯಾ? ಈ ನಿನ್ನ ಅದಕ್ಕೆ ಮೊದಲು ಹುಷಾರಾಗ್ಲಿ, ಆಮೇಲೆ ಆ ನಿನ್ನ ಅದಕ್ಕೆ ಸಿಗ್ತಾಳೆ. ತುಂಬಾ ಈಸಿ ಕಣೆ ಪೆದ್ದು. ಊರ್ ಗೊತ್ತಿದೆ, ಹೆಸರು ಗೊತ್ತಿದೆ, ಹೋಗೋದು ಕರ್ಕೊಂಡ್ ಬರೋದು ಅಷ್ಟೇ. ಸೋ ಸ್ವೀಟ್. ನಾನು ಈ ಮನೆಗೆ ಬಂದು ಎಷ್ಟೊತ್ತಾಯ್ತು, ಒಂದು ಕಾಫಿ ಕೊಡೋರ್ ಗತಿ ಇಲ್ಲ ಈ ಮನೆಯಲ್ಲಿ. ಅಯ್ಯೋ ರಾಮ್ ರಾಮ, ಮಾತಿನ ಮಧ್ಯೆ ಮರ್ತೇ ಬಿಟ್ಟ, ಇರೋ ತರ್ತೀನಿ. ಮತ್ತೆ ಅಭಯ್, ನಿನ್ ಬಗ್ಗೆ ಆರ್ಟಿಕಲ್ ಬಂತು ಅಂತ ಹೇಳ್ದೆ, ನಂಗೆ ತೋರಿಸ್ಲೇ ಇಲ್ಲ. ಓ ಹೌದಲ್ವಾ? ಒಂದ್ ನಿಮಿಷ ಬಂದೆ. ದೀದಿ, ನಾನು ಬಂದಾಗಿಂದ ನೋಡ್ತಾ ಇದೀನಿ, ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಅದ್ ಸರಿ, ನಮ್ಮ ಅಣ್ಣಂಗೆ ತೋರಿಸ್ಬೇಕು ಅಂತ ಮೊಬೈಲಲ್ಲಿ ಫೋಟೋ ತೆಗ್ದಿದ್ದೆ, ಯಾಕೆ ಡಿಲೀಟ್ ಮಾಡಿದ್ರಿ? ಅದು ನನಗ್ ಗೊತ್ತು ಅದನ್ನ ನೀವೇ ಡಿಲೀಟ್ ಮಾಡಿರೋದು ಅಂತ. ಯಾಕೆ ಹಾಗೆ ಮಾಡಿದ್ರಿ? ಅದು ನನ್ನ ಫೋಟೋಸ್ಗೆ ಚೆನ್ನಾಗಿ ಬರಲ್ಲ. ನಾನು ತುಂಬಾ ಕೆಟ್ಟದಾಗಿ ಕಾಣಿಸ್ತಿದ್ದೆ ಅದರಲ್ಲಿ. ಅದಕ್ಕೆ ಯಾರು ನೋಡಬಾರ್ದು ಅಂತ ಡಿಲೀಟ್ ಮಾಡಿಬಿಟ್ಟೆ. ಸಾರಿ ಚಾಂದಿನಿ, ನನ್ನ ಫೋಟೋಸ್ ಅಂದ್ರೇ ಇಷ್ಟ ಆಗಲ್ಲ. ಈಡವೆಲ್ಲ ಬೇಡ ಅಮ್ಮ. ಇವಾಗ ನೀವು ನಿಜ ಹೇಳಲೇಬೇಕು, ಹೇಳಿ. ಆಯಿತು, ನಿಜಾನೇ ಹೇಳ್ತೀನಿ. ನನ್ನ ಫೋಟೋನ ನನ್ನ ಗಂಡ ಅಲ್ಲದೆ ಇನ್ಯಾರು ನೋಡಬಾರ್ದು ಅಂತ ಡಿಲೀಟ್ ಮಾಡಿದೆ. ಓಹೋಹೋ, ಅಷ್ಟೊಂದು ಸೀಮೆಗಿಲ್ದೇ ಇರೋ ಪ್ರೀತಿನ ನಿಮ್ದು? ನಮ್ಮ ಅತ್ತಿಗೆ ಸಿಗ್ಲಿ, ಅವಾಗ ನೋಡಿ ನೀವೆಲ್ಲರೂ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಆ ರೇಂಜ್ಗೆ ನಮ್ಮ ಅಣ್ಣ ಅದಕ್ಕೆ ಲವ್ ಮಾಡ್ತಾರೆ. ಅದಕ್ಕೆ ಸಿಕ್ಕಿದ್ಮೇಲೆ ನಾನು ಅಣ್ಣ ಇಬ್ರು ಅವಳು ಸೆರಗಿಟ್ಕೊಂಡೇ ಓಡಾಡ್ತಿರ್ತೀವಿ. ಅವಳನ್ನ ಮಹಾರಾಣಿ ತರ ನೋಡ್ಕೋತೀವಿ. ಈಗ ನಿಮ್ಮನ್ನ ಅಭಯ್ ಹೇಗ್ ನೋಡ್ಕೋತದನೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನೋಡ್ಕೋತಾನೆ. ಪುಟಾಣಿ, ಓ ಬಂಗಾರಿ, ಚಿನಿ, ಅಬ್ಬಾಯ್. ಅಮ್ಮ, ಅವ್ನು ಟ್ಯಾಬ್ಲೆಟ್ಸ್ ತರೋಕೆ ಅಂತ ಆಚೆ ಹೋಗಿದ್ದಾನೆ. ಏನ್ ಇಷ್ಟನೋ ಹೆಣ್ಣು ತಿನ್ಕೊಂಡ್ರೆ. ಶಾಲಿನಿ, ನಿನ್ ಕಾಲ್ ನೆಲಕ್ಕೆ ಸೋಗ್ದಾಗ ನೋಡ್ಕೋತೀರ ನೋಡ್ ನಿನ್ ಗಂಡ ನಿನ್ನ. ಅಮ್ಮ, ಏನಾಯ್ತಮ್ಮ? ಉರಿ ಕಾಲೋಯ್ತು, ನೀರ್ ಬಿದ್ದು. ಅಮ್ಮ, ಕೆಲ್ಸದವ್ರಿಗೆ ಹೇಳಿದ್ರೆ ಮಾಡ್ತಿರ್ಲಿಲ್ವಾ? ಅಡುಗೆ ಕೆಲಸ ಯಾವತ್ತ ಕೆಲಸದವ್ರು ವಹಿಸಿದ್ದೀನಿ ಹೇಳು. ಬಿಸಿ ನೀರು ಪಾತ್ರೆ ಇಳಿಸ್ತಾ ಇದ್ದೆ, ಕೈ ಕಾಲು ಚೆಲ್ಕೊಂಡ್ಬಿಟ್ಟೆ. ಮೌರಿ ಓ